ಓಕೆ ಹಾಂ ಹಾಂ. ಮೋಟ್ರ್ ಸುಡಲ್ಲೇ ಸಾಧ್ಯನೇ ಇಲ್ರಿ. 7.5 HP ಮೋಟ್ರಕ್ಕೆ 82,000 ರೂಪಾಯಿ ಕಟ್ಟಿದ್ದೆವು. ಯಾವ್ದು ಸ್ಕೀಮ್ ಸರ್ ಅದು ತೊಗೊಂಡಿದ್ದು? ಇದು ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸಬ್ಸಿಡಿ ತೊಗೊಂಡ್ರಿ ಸರ್ ಇದು? ಹಾಂ ಹಾಂ ಹಾಂ. ಇದು ನಾವು ಬಾವಿ ಮೋಟ್ರನ್ನು ಚಾಲು ಮಾಡ್ಬೋದು ರೀ, ಬೋರ್ವೆಲ್ ಮೋಟ್ರನ್ನು ಚಾಲು ಮಾಡ್ಬೋದು. ಹಲೋ ಸ್ನೇಹಿತರೆ, ಸ್ವಾಗತ ಸಾವಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾವ್ ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಹಾಲ್ ಸುಲ್ತಾನ್ಪುರ್ ಊರಿಗೆ ಹೋಗಿದ್ದೆ ನಾನು. ಆ್ಯಕ್ಚುಲಿ ಅಲ್ಲಿ ನಮಗೆ ಶರಣಬಸಪ್ಪ ಪಾಟೀಲ್ ಪ್ರೋಗ್ರೆಸಿವ್ ಫಾರ್ಮರ್ ಜೊತೆ ಭಾಳ ಚೆನ್ನಾಗಿ ಇಂಟ್ರಾಕ್ಷನ್ ಆಯಿತು. ಆಮೇಲೆ ಈ ವಿಡಿಯೋ ಒಳಗೆ ಅವ್ರದ್ದು ಏನು ಇನೋವೇಷನ್ಸ್ ಅದಾವಲ್ಲ ಅವ್ರದ್ದು ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ಸುಮಾರು 1-3 ಪಾರ್ಟಲ್ಲಿ ಬರುತ್ತೆ ಅವ್ರದ್ದು ವಿಡಿಯೋ. ಪ್ರೋಗ್ರೆಸಿವ್ ಫಾರ್ಮರ್ ಜೊತೆ ಅವರು ಒಂದು ಕೈಂಡ್ ಆಫ್ ರಿಸರ್ಚ್ ಸೈಂಟಿಸ್ಟ್ ಅಂತ ಹೇಳ್ಬೋದು. ಅವ್ರ ಕಡೆ ನಮ್ಮ ರೈತರ ಸಲುವಾಗಿ ಹಲವಾರು ಟೆಕ್ನಾಲಜೀಸ್ ಅವರೇ ಸ್ವಂತಾಗಿ ಮಾಡಿದ್ದಾರೆ. ಅದರ ಸಲುವಾಗಿ ನಮ್ಮದು ICAR ಯೂನಿವರ್ಸಿಟಿ ಆಗಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್, KVK ಹಲವಾರು ಅವ್ರ ಅವಾರ್ಡ್ನೂ ಸಿಕ್ಕೈತೆ ಅವರಿಗೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಇದು ವಿಡಿಯೋ ನೋಡಿರಿ, ಆಮೇಲೆ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಇದೇನು ಸೋಲಾರ್ ಪಂಪ್ ಸೆಟ್ ಏನು ಸರ್ ಅದು? ಸರ್ ಇದು ಸೋಲಾರ್ ಪಂಪ್ ಸೆಟ್ ರೀ. ಓಕೆ. ಈಗ ಹೊರಗೆಲ್ಲ ಸೋಲಾರ್ ಪಂಪ್ ಸೆಟ್ ನೋಡ್ತೀರಿ ಸರ್. ಇಲ್ಲಿ ನಮ್ಮ ಫೆಸಿಲಿಟಿ ಏನದ ಅಂದ್ರೆ ಸರ್, ನಾವು ಇಲ್ಲಿ ಎಂಪರ್ ಹೆಚ್ಚು ಮಾಡಿದವ್ರಿ. ಓಕೆ ಹಾಂ. ಎಂಪರ್ ಹೆಚ್ಚು ಮಾಡಿ ಅದ್ರದಿಂದ ಏನಾಗ್ತದೆ ಸರ್, ಮಾಡಿರ್ಲಿ ಮಳೆ ಇರಲ್ರಿ, ಹಾಂ ಹಾಂ. ಸೇಮ್ ಪ್ರೆಷರ್ ಸಿಗ್ತದೆ ಸರ್. ಓಕೆ. ಮತ್ತು ಇನ್ನೊಂದು ಇಲ್ಲಿ ಚೇಂಜ್ ಓವರ್ ಸ್ವಿಚ್ ಹಾಕಿನಿ ಸರ್. ಹಾಂ ಹಾಂ ಹಾಂ. ಇದು ನಾವು ಬಾವಿ ಮೋಟ್ರನ್ನು ಚಾಲು ಮಾಡ್ಬೋದು ರೀ, ಬೋರ್ವೆಲ್ ಮೋಟ್ರನ್ನು ಚಾಲು ಮಾಡ್ಬೋದು ರೀ. ಎರಡೂ ರೀ? ಹಾಂ, ಎರಡೂ ರೀ. ನಮಗೆ ಯಾವ್ದು ಅವಶ್ಯಕತೆ ಅದ ಅದು ಮಾಡ್ಬೋದು ರೀ ಒಂದೇ ಇದ್ರ ಮೇಲೆ. ಈಗ ನಾ ಬಾವಿ ಮೋಟ್ರ್ ಚಾಲು ಮಾಡ್ತೀನಿ ಸರ್ ನಾ ಈಗ. ಓಕೆ. ಯಾಕಂದ್ರೆ ನಿಮ್ಗೆ ಅದು ನಳ ನೀರಾವರಿ ಅದೆಲ್ಲ ನೋಡ್ಲಿಕ್ಕೆ ಬೇಕಲ್ರಿ. ಇದು UFD ಬರ್ತದೆ ಸರ್. ಇದು ಇಲ್ಲಿ ನಾರ್ಮಲ್ ಆಗಿ ಸೋಲಾರ್ ಇದು ಪಂಪ್ ಸೆಟ್ ಮಾಡ್ಬೇಕಾದ್ರೆ 20 ಪ್ಯಾನಲ್ ಯೂಸ್ ಮಾಡ್ತಾರೆ ರೀ. ನಾ 30 ಮಾಡಿ ಸಿರೀಸ್ ಮಾಡೀನಿ ಸರ್. ಓಕೆ. ಇಲ್ಲಿ ವೋಲ್ಟೇಜ್ ಕಮ್ಮಿ ಮಾಡಿ ಎಂಪರ್ ಹೆಚ್ಚು ಮಾಡೀನಿ ಸರ್. ಓಕೆ ಓಕೆ. ಹಾಗಾಗಿ ನಮಗೆ ಎಂಪರ್ ಹೆಚ್ಚು ಇರೋದ್ರಿಂದ ಮೋಟ್ರ್ ಪಂಪ್ ಮಾಡಿಗಿಡಿದ್ರು ಏನೂ ತೊಂದರೆ ಇರಲ್ಲ ಸರ್. ಈಗ ಆನ್ ಮಾಡ್ತೀನಿ ನೋಡ್ರಿ ಸರ್. ಇದು ಓಕೆ. ಇಲ್ಲಿ DC to AC ಕನ್ವರ್ಟ್ ಆಗ್ತದೆ ಸರ್. ಇದು ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸಬ್ಸಿಡಿ ತೊಗೊಂಡ್ರಿ ಸರ್ ಇದು? ಹಾಂ, ಸಬ್ಸಿಡಿ ತೊಗೊಂಡಿದ್ದವು ಸರ್. ಇನ್ನೊಂದು ಹೊಲ್ದಾಗ ಇವು ನಾ ಸ್ವಂತ ತಂದು ಹಾಕಿನಿ ಸರ್ ಇವು. ಓಕೆ ಹಾಂ 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 ರೀ. ಯಾವ್ದು ಸ್ಕೀಮ್ ಸರ್ ಅದು ತೊಗೊಂಡಿದ್ದು? ಸರ್ ಅದು PM ಕುಸುಮ್ ಯೋಜನೆದಾಗ ತೊಗೊಂಡಿದ್ದವು ಸರ್. ಕುಸುಮ್ ಯೋಜನೆ. ಹಾಂ ಸರ್. ಓಕೆ. ಕುಸುಮ್ ಸಬ್ಸಿಡಿ ಯೋಜನೆದಾಗ ಎಷ್ಟಾಗಿದೆ ಸರ್ ಅದು? ಸರ್ ಅದು ನೋಡ್ರಿ 7.5 HP ಮೋಟ್ರಕ್ಕೆ 82,000 ರೂಪಾಯಿ ಕಟ್ಟಿದ್ದವು ಸರ್. ಓಕೆ. DD ಹಿಡ್ಕೊಂಡು ಕೇಶ. ಹಾಂ ಹಾಂ. ಹಾಂ ರೀ. ಅಂಥವು ನಾ 3 ಪಂಪ್ ಸೆಟ್ ಆ ಕಡೆ ಹಾಕೊಂಡೀನಿ ರೀ. ಇವೆಲ್ಲ ನಾವು ಸ್ವಂತ ಇನ್ಸ್ಟಾಲ್ ಮಾಡೀನಿ ಸರ್. ಓಕೆ. ಇಲ್ಲಿ ಏನದ ಅಂದ್ರೆ ನಾವು ರೈತರಿಗೆ ಇಲ್ಲಿ UFD ಪ್ರಾಬ್ಲಮ್ ಆಯಿತು, ಏನರೇ ಪ್ರಾಬ್ಲಮ್ ಆದ್ರೂ ನಾ ಸರ್ವಿಸ್ ಕೊಡ್ತೀನಿ ಸರ್. ಈಗ ನಮಗೆ ಸಬ್ಸಿಡಿ ಏನಾದರೂ ರೈತರು ತೊಗೋಬೇಕಂದ್ರೆ ಸರ್ ಎಲ್ಲಿ ಅಪ್ರೋಚ್ ಆಗ್ಬೇಕು ಸರ್ ಇದು? ಸರ್ ಇದು ಆನ್ಲೈನ್ನಾಗ ಬಿಡ್ತಾವೆ ಸರ್ ಅರ್ಜಿ. ಈಗ ಬಂದವರು ಸರ್ ಸದ್ಯ. ಹಾಂ ಹಾಂ. ಆನ್ಲೈನಾಗ ಬಿಟ್ಟಾಗ ಅಪ್ಲೈ ಮಾಡಿದ್ರಂದ್ರೆ ಸಿಗ್ತಾವೆ ಸರ್. ಓಕೆ. ಹಾಂ ಸರ್. ಕ್ರೆಡಿಲ್ದು ಇದು ಅದಲ್ಲ ಸರ್, ನವೀಕರಿಸಬೇಕಾದ ಇಂಧನ ಇಲಾಖೆ. ಯಾರು? ಹಾಂ ಹಾಂ. ಆನ್ ಆಯ್ತಲ್ಲ ಸರ್? ಹಾಂ, ಆನ್ ಆಯ್ತು ಸರ್. ಇದು ಸಪ್ರೇಟ್ ಅದ ಸರ್? ಇದಕ್ಕೆ ಸಪ್ರೇಟ್ ಅವರ್ ಸರ್. ಅಂದ್ರೆ ಇದು ಏನಾಗ್ತದೆ ರೀ, KB ಲೈನ್ ಡಿಸ್ಕನೆಕ್ಟ್ ಮಾಡಿ ಸೋಲಾರ್ ಲೈನ್ ಕೊಡ್ತದೆ ರೀ. ಓಕೆ ಓಕೆ. 2 in 1 ಯಾವ್ದಾರೆ ಒಂದು ಹೋಗ್ತದೆ ಸರ್ ಪಂಪಿಗೆ ಲೈನ್. ಹಾಂ ಹಾಂ ಹಾಂ. ಅಂದರೆ ಎರಡು ಪವರ್ ಕನ್ಸಂಪ್ಷನ್ ಆಗಲ್ಲ ರೀ? ಆಗಲ್ಲ ಸರ್. ಪವರ್ ಓಕೆ ಆಗಲ್ಲ ರೀ, ಒಂದೇ ಆಗ್ತದೆ ಸರ್. ಓಕೆ. ಎನರ್ಜಿ ಫ್ರೀ ಎನರ್ಜಿ ರೀ. ಫ್ರೀ ಎನರ್ಜಿ. ಓಕೆ. ಸೋಲಾರ್ ಮೇಲೆ ಏನು ಸರ್? ಸೋಲಾರ್ ಮೇಲೆ ಅದ ಸರ್. ಈ ಕಡೆ ಬರ್ರಿ ಸರ್. ಹಾಂ ಹಾಂ. ಇದೆ ಸರ್ ನೋಡ್ರಿ ಸರ್. ಪ್ರೆಷರ್ ಭಾರಿ ಇದೆ ಸರ್. ಕಂಪ್ಲೀಟ್. ಎಲ್ಲರೂ MCB ಕಟೌಟ್ ಯೂಸ್ ಮಾಡ್ತಾರೆ ರೀ. ಕಟೌಟ್ನಾಗ ದಮ್ಮನ್ ಎಳೆ ಹಾಕ್ತಾರೆ ಸರ್. ನಾವು ಅದ್ರ ಬದಲಾಗಿ MCB ಯೂಸ್ ಮಾಡಿದವ್ರಿ. ಇದೊಂದು ನರೇನ್ ಕಂಪ್ನಿ ಪ್ರಿವೆಂಟರ್ ಅದ ಸರ್. ಇಲ್ಲಿ ಲೈನ್ ಬಂತಲ್ರಿ, ಈಗ ಲೈನ್ ಇಲ್ಲ ಸರ್. ನಿಮಗೆ ತೋರಿಸ್ಬೇಕಂದ್ರೆ ಇದು ಏನು ಮಾಡ್ತದೆ ಸರ್, ಇದು ಇಲ್ಲಿಂದ ಇವು ಬರೇ ವೈರ್ ಒಳಗೆ ಹೋಗಿರ್ತಾವ್ರಿ. ಇದು ಇಲ್ಲಿ S1 S2 ಬರ್ತದೆ ರೀ ಕನೆಕ್ಷನ್ ರೀ. ಈ 3 ಲೈನ್ಯಾಗ ಯಾವ್ದೋ ಲೈನ್ ಫಾಲ್ಟ್ ಅಲ್ಲಿ ಇಮಿಡಿಯೇಟ್ ಟ್ರಿಪ್ ಆಗ್ತದೆ ಸರ್. ಓಕೆ. ಹಾಂ ಹಾಂ. ಮೋಟ್ರ್ ಸುಡಲ್ಲೇ ಸಾಧ್ಯನೇ ಇಲ್ರಿ. ನಾನು 12 ಮೋಟ್ರ್ ಅವ ಸರ್. ಈ ವರ್ಷಿಗೆ 1-2 ಮೋಟ್ರನ್ನು ಸುಡಲ್ರಿ. ಇದು ಪ್ರಿವೆಂಟರ್ ಹಾಕೋರಿ ನರೇನ್ ಕಂಪ್ನಿ. ಈ ಪ್ರಿವೆಂಟರ್ ಏನು ಮಾಡ್ತದೆ ರೀ, ಯಾವ್ದು ಲೈನಾಗ ಡಿಸ್ಕನೆಕ್ಟ್ ಆಗಲ್ಲ, ಇಮಿಡಿಯೇಟ್ ಟ್ರಿಪ್ ಆಗ್ತದೆ ರೀ. ಕಟ್ ಬಂದ್ ಹಾಕೋದು ಲೈನ್ ಬಂದು ಇದು ಹಾಕೋಬೇಕ್ರಿ. ಇದು ಹಾಕೊಂಡು ಇದ್ರ ಕನೆಕ್ಷನ್ ಇಲ್ಲಿ ಬರ್ತದೆ ರೀ. ಇದು ಲೈನ್ ಇದ್ದಾಗ ರೀ, ನಿಮ್ಮ ಲೈನ್ ಫಾಲ್ಟ್ ಇತ್ತಂದ್ರೆ ಚಾಲೂನೇ ಆಗಲ್ಲ ರೀ ಮೋಟ್ರ್. ಪ್ರಿವೆಂಟರ್ ಸರ್. ಇವು MCBಗಳು ಏನು ಮಾಡ್ತಾವೆ ಸರ್, ಇದು 20C ಇದೆ ರೀ. ಓಕೆ.
ನಮ್ಮ ಮನುಷ್ಯ ಡೆತ್ ಆಗ್ಬೇಕಾಯ್ತು ಒಂದು ವೈರ್ ಕಡಿದ್ರಿ ಹ್ಞೂ ಮಿನಿಮಮ್ ಅವನಿಗೆ 50ರಿಂದ 100 ಆಂಪ್ಸ್ ಕರೆಂಟ್ ಬೇಕ್ರಿ. ಹೌದು ಸರ್ ಹೌದು ಡೆತ್ ಆಗ್ಬೇಕಾದ್ರೆ ಹೌದು ಹೌದು ಇಲ್ಲಿ 20C ಅದ ರೀ. ಹಾಂ 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 20C ಅಂದ್ರೆ ಏನು 20 ಆಂಪ್ಸ್ಕಿನ ಕರೆಂಟ್ ಹೆಚ್ಚಿಗೆ ಹರಿಲಿಗತ್ತಲ್ರಿ, ಹಾಂ ಹಾಂ ಇದು ತಂತಾನೆ ಬಂದ್ ಆಗ್ಬಿಡ್ತದೆ. ಆಫ್ ಆಗ್ತದೆ. ಅವಾಗ ಏನಾಗ್ತದ್ರಿ ಮನುಷ್ಯನು ಡೆತ್ ಆಗಲ್ರಿ, ಹಾಂ ಹಾಂ ಪವರ್ ಪವರ್ ಆಟೋಮೆಟಿಕ್ ಸ್ಟಾಪ್ ಆಗ್ತದ್ರಿ. ಓಕೆ ಓಕೆ ಇಂಥವೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತಾರಂದ್ರೆ ಸರ್ ದೊಡ್ಡ ದೊಡ್ಡ ಹಾಸ್ಪಿಟಲ್ದಾಗ, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ನಾಗ ರೀ. ಇದು MCB ಅದ ಸರ್, ELCB ಟೆಕ್ನಾಲಜಿ ಇದ ರೀ. ಓಕೆ ಅರ್ಥಿಂಗ್ ಸರ್ಕ್ಯೂಟ್ ಬ್ರೇಕರ್ ರೀ ಸರ್. ಹ್ಞೂ ಸ್ವಲ್ಪ ಅರ್ಥ ಎಲ್ಲರೇ ಆದ್ರೂ ಇಮಿಡಿಯೇಟ್ ಟ್ರಿಪ್ ಮಾಡ್ತಾವ್ರಿ. ಓಕೆ ಹಂಗಾಗಿ ನಾವು ಅಂತವೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ರಿ ಹ್ಞೂ ರೈತರ ಜೀವನಕ್ಕಿಂತ ದೊಡ್ಡದು ಯಾವ್ದೂ ಅಲ್ರಿ. ಎಕ್ಸಾಕ್ಟ್ಲಿ. ಹಂಗಾಗಿ ಇದಕ್ಕೇನು ಭಾಳ ಖರ್ಚೆ ಬರಲ್ಲ ಸರ್. ಇದು ಕೂಡ 1500 ರೂಪಾಯಿದಾಗ ಆಗ್ತದೆ ಸರ್. ಓಹೋ ಹಾಂ ಸರ್. ಓಕೆ. ಒಂದು 3 MCB ಇದೊಂದು ಪ್ರಿವೆಂಟರ್ ಹಾಕ್ಬಿಟ್ರಿ ಸಾಕ್ರಿ ಸರ್. ಹ್ಞೂ ಮೋಟರ್ ನೀವು ಸುಡ್ಬೇಕಂದ್ರೆ ಸುಡಲ್ರಿ, ಮೋಟ್ರನು ಸುಡಂಗಿಲ್ಲ, ಮತ್ತೆ ಜೀವಾನು ಉಳಿತದಲ್ಲ ಸರ್. ಉಳಿತದೆ ಸರ್. ಮೇನ್ ಅದ ರೀ. ಹೋಗೋ ಕೇಬಲ್ ಇಲ್ಲಿ ಕಟ್ ಆಯ್ತು ಅಂದ್ರೂ ಇಲ್ಲಿ ಬಿದ್ದದ ನೋಡ್ರಿ ಸರ್ ಕೇಬಲ್. ಹೌದು ಸರ್, ಕೇಬಲ್ ಬಿದ್ದಿರ್ತದೆ ಸರ್. ಹೌದು. ಈಗ ಇಲ್ಲಿ ಏನ್ರ ಈಚ ಬತ್ತ ಅದು ಕಟ್ ಮಾಡಿದ್ರಿ, ನಾವು ಚಾಲು ಮಾಡ್ಲಿಕ್ಕೆ ಬಂದೆವು, ಇದು ಮೋಟ್ರೇ ಆನ್ ಆಗಲ್ರಿ ವೈರ್ ಕಟ್ ಆಯ್ತು ಅಂದ್ರೆ. ಓಕೆ. ಇದು ಕನೆಕ್ಷನ್ ಕೊಡಲ್ ಸರ್. ಇದ್ರಾಗ ಮೋಟರ್ ಆಂಪ್ಸ್ ತೋಲ್ಗತ್ರ ಮಾತ್ರ ಲೈನ್ ಕೊಡ್ತದ್ರಿ, ಇಲ್ಲಾಂದ್ರೆ ಸ್ಟಾರ್ಟ್ರೇ ಚಾಲು ಆಗಲ್ರಿ. ಓಕೆ. ಹಾ ಸರ್, ಇದು ಮೇನ್ ಕನೆಕ್ಷನ್ ತೋತ್ರಿ. ಮೇನ್ ಕನೆಕ್ಷನ್ ಸರ್. ಇದರಲ್ಲೇನು ಪ್ರಿವೆಂಟರ್. ಹಾ ರೀ, ಪ್ರಿವೆಂಟರ್ ಸ್ಟಾರ್ಟರ್ ರೀ, ಪ್ರಿವೆಂಟರ್ ರೀ ಸರ್. ಇದು ಬರೇ ಮ್ಯಾಗ್ನೆಟ್ ದಿಂದ ಕೆಲಸ ಮಾಡ್ತದ್ರಿ. ಈ ವೈರ್ ಒಳಗ್ ಹೋದ್ರೆ ಇದ್ರಾಗ ಕರೆಂಟ್ ತೊಗೊಂಡ್ರೆ ಮಾತ್ರ ಇದಕ್ಕೆ ಲೈನ್ ಕೊಡ್ತದ್ರಿ. ಗೊತ್ತಾಯ್ತು. ಪವರ್ ಸಪ್ಲೈ ಪ್ರಿವೆಂಟರ್ ಇದು ಬರೀ ಸರ್. ಇದು ಯಾವ ತರ ಕೆಲಸ ಮಾಡ್ತದ್ರಿ, ಈ 3 ವೈರ್ ಹೋಗ್ಯಾವಿಲ್ರಿ, ಇದು ಕನೆಕ್ಷನ್ ಇಲ್ಲಿ ಬಂದದಿಲ್ರಿ. ಈ ಮೋಟರ್ ಚಾಲು ಆದ್ರೆ ಮಾತ್ರ ಇದ್ರಾಗ ಲೈನ್ ಹರಿಯೋದ್ರಿ, ಇಲ್ಲಾಂದ್ರೆ ಲೈನೇ ಹೋಗಲ್ರಿ. ಹಾಗಾಗಿ ಈಗ ಹೋಗಿ ಕೇಬಲ್ ಅದ ಸರ್. ಇದು ಈ ಕೇಬಲ್ ಅದ ರೀ, ಇಲ್ಲಿ ಮೋಟ್ರಕ್ಕೆ ಹೋಗ್ಯದ್ರಿ. ಇಲ್ಲಿ ಕೇಬಲ್ ಒಂದು ಎಳಿ ಕಟ್ ಆಗ್ಯದ್ರಿ. ಇಲ್ಲಿ ಈ 3 ಕೇಬಲ್ನಾಗ ಇದು ಆನ್ ಮಾಡಿಕೊಡಲ್ರಿ. ಪವರ್ ಸಪ್ಲೈನೇ ಇರಲ್ಲ, ಪವರ್ ಸಪ್ಲೈನೇ ಕಳ್ಸಲ್ರಿ. ಯಾಕಂದ್ರೆ 3ದಾಗ ಪವರ್ ಸಪ್ಲೈ ಸೇಮ್ ಹೋಯ್ತು, ಮೋಟರ್ ತೋಲ್ಗತ್ರ ಮಾತ್ರ ಇದಕ್ಕೆ ಲೈನ್ ಕೊಡ್ತದೆ. ಮ್ಯಾಗ್ನೆಟಿಕ್ ಕೆಲಸ ಮಾಡ್ತದೆ. ಮ್ಯಾಗ್ನೆಟ್ದಿಂದ ಕೆಲಸ ಮಾಡ್ತದೆ ಸರ್. ಕನೆಕ್ಷನ್ ಕೊಡೋದಿಲ್ಲ, ಏನಿಲ್ಲ ಏನಿಲ್ರಿ, ಒಳಗೆ ಹಾಕದ್ರಿ ಬರೀ. ಇದು 2 ಕನೆಕ್ಷನ್ ರೀ, ಇಲ್ಲಿ ಇಲ್ಲೊಂದು ಮ್ಯಾಲೊಂದು ಇಲ್ಲ. ಇದು ಏನ್ ಮಾಡ್ತದೆ ಸರ್, ಇದು ಮ್ಯಾಲೆ ಎತ್ತದಿಲ್ರಿ, ಹಿಂಗೆ ಸ್ಟಾರ್ಟರ್ಗೆ ಅದೇ ಮ್ಯಾಲೆ ಹೋಗ್ತದಿಲ್ರಿ. ಇದು ಇದೇ ಬಂದ್ ಮಾಡಿಬಿಡ್ತದ್ರಿ. ಅದು ಅಲ್ಲ ನೀವು ಸ್ಟಾರ್ಟ್ ಮಾಡೋದು ಇಲ್ಲೇ ರೀ, ಇಲ್ಲಿದಿಂದ ಸ್ಟಾರ್ಟ್ ಮಾಡ್ರಿ ನೀವು. ಅಲ್ಲ ನೀವು ಅದು ಬಟನ್ ತೆಗೆದು ಬಿಟ್ಟಿರಲ್ಲ. ಯಾವ ಸರ್, ಇದು ಯಾಕೆ ತೆಗ್ದಿದೆ ಅಂದ್ರೆ ಇಲ್ಲಿ ನೋಡ್ರಿ ಸರ್, ಎಲ್ಲ ಈಚಬತ್ತಿನ ಕಾಟ್ರಿ. ಇದು ನೋಡ್ರಿ, ಈಚಬತ್ಗಳು ಕಟ್ ಮಾಡ್ತಿರ್ತಾವ ಸರ್. ಕವರ್ ಹಾಕಿದ್ರೆ ಮತ್ತೆ ಕಂಟಿನ್ಯೂ ಕಟ್ ಮಾಡ್ತಾವ್ರಿ. ಅದಕ್ಕೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಸ್ಟಾರ್ಟ್ ಮಾಡೋದು ನೀವು ಕೈಲಿಂದನೂ ಮಾಡಿದ್ರೆ ನಡೀತದೆ ಸರ್. ಅದಕ್ಕೇನಿಲ್ರಿ, ಇಲ್ಲಿದೇನು ಚಾಲು ಮಾಡ್ಬೋದ್ರಿ. ಓಕೆ ಓಕೆ, ಅದಕ್ಕೇನು ತೊಂದರೆ ಇಲ್ರಿ. ಆಟೋಮೆಟಿಕ್ ಒಂದು ಇದು ಕೂಡಿಸ್ಬೋದ್ರಿ. ಆಟೋಮೆಟಿಕ್ ಅಲ್ಲಿ ಕೂಡ್ಸಿನ ಬರ್ರಿ ಸರ್, ಅಲ್ಲಿ ತೋರಿಸ್ತೀನಿ. ನಾನು ಏಸ್ ಮೋಟ್ರ್ ಅವಲ್ರಿ, 12 ಮೋಟ್ರ್ ಇವೆ. ಬರುತ್ತೆ 3000ದಿಂದ 9000 ವೋಲ್ಟೇಜ್ ಬರ್ತದೆ ಸರ್. ಇದು 3000 ಹಾಂ ಸರ್. ಯಾವ ಪ್ರಾಣಿಗಳು ಯಾವ ಸನಿ ಬರಲ್ರಿ, ಜಸ್ಟ್ ಶಾರ್ಟ್ ಹೊಡಿತದ ಬಿಡ್ತದೆ ಸರ್. ಓಕೆ. ಹಿಡ್ಕೊಂಬಲ್ ಸರ್. ಗ್ರೌಂಡ್ ಆದಗಳಿಗೆ ಅಲಾರಾಮ್ ಆಗ್ತದೆ ಸರ್. ಈಗ ಇಲ್ಲಿ ಗ್ರೌಂಡ್ ಮಾಡ್ದಲ್ರಿ, ನಿಮಗೆ. ಹಾಂ ಸರ್. ಇಡೀ ಹೊಲ ಸುತ್ತಮುತ್ತ ರೀ ಯಾರೇ ಕಲರ್ ಬರ್ಬೇಕಾಯ್ತಂದ್ರೆ ಗ್ರೌಂಡ್ ಮಾಡಿದ್ರೆ ಗುಡ್ತದೆ ರೀ. ಗ್ರೌಂಡ್ ಮಾಡಿದ್ಗಳಿಗೆ ನಮಗೆ ಗೊತ್ತಾಗ್ತದೆ ರೀ. ಓಕೆ ಸರ್. ಇಂಟಿಮೇಷನ್. ಮತ್ತು ಇನ್ನೊಂದು ಏನದಂದ್ರೆ ಈ ರೈತರು ಸೋಲಾರ್ ಫೆನ್ಸಿಂಗ್ ಹಸನ್ ಇಡ್ಲಿಲ್ಲ ಅಂದ್ರೂ ಅಲಾರಾಮ್ ಆಗ್ತದೆ ರೀ. ಓಕೆ ಸರ್. ಬೈಲಿಗೆ ಅಲಾರಾಮ್ ಆಗೋ ಉದ್ದೇಶ ಅಂದ್ರೆ ಬೈಲಿಗೆ ಲೈನ್ ಪಾಸ್ ಆಗಲ್ಲಾಗ್ಯದ ಅಂತ ಸಿಗ್ನಲ್ ಮಾಡ್ತದೆ ಸರ್. ಓಕೆ, ಆ ಥರ. ಹಾಂ ರೀ ಸರ್. ಈ ಅಲಾರಾಮ್ ಸಿಸ್ಟಮ್ ಇದ್ದಿದ್ದಿಲ್ಲ ಅಂದ್ರೆ ಲೈನ್ ಹೋಗೋದು ಬಿಡೋದು ಏನೂ ಗೊತ್ತಾಗ್ತದೆ. ಹಾಂ ರೀ. ಈಗ ನೋಡ್ರಿ ಸರ್, ಇದು ಗ್ರೌಂಡ್ ಮಾಡಿದ್ಗಳಿಗೆ ಮುಟ್ಬೋದು ರೀ ವೈರಿಗೆ, ಏನು ಶಾರ್ಟ್ ಹೊಡೆಯಲ್ರಿ. ಓಕೆ. ಈಗ ಮುಟ್ರಿ, ಅದು ಏನು ಹೊಡೆಯಲ್ಲ. ಮುಟ್ರಿ ವೈರಿಗೆ ಹೊಡೆಯಲ್ರಿ ಸರ್, ಹೊಡೆಯಲ್ರಿ. ನಾ ಬಿಟ್ಟುಗಳಿಗೆ ಹೊಡಿತದೆ ರೀ. ಮತ್ತೆ ಈ ಬಿಟ್ಟುಗಳಿಗೆ ಬರ್ತದೆ ಸರ್. ಓಕೆ ಓಕೆ, ಆ ಥರ. ಹಾಂ ರೀ. ಮತ್ತೆ ಚಾಲು ಆಗ್ತದೆ ರೀ. ಇಲ್ಲಿ ನೋಡ್ರಿ ಸರ್, ಮತ್ತೆ ಎತ್ತ ಬರ್ಕರ್ ಹೊಂಟಿರ್ತದೆ ರೀ. ಈಗ ಸರ್ ಇದು ಕಂಪ್ಲೀಟ್ ಸೆಟಪ್ ನೀವು ಮಾಡಿಕೊಡ್ತೀರಿ ಸರ್? ಇದು ನಾವು ಮಾಡಿಕೊಡ್ತೇವೆ ಸರ್. ವಿತ್ ಪೋಲ್ ಅಂದ್ರೆ ರೀ 310 ರೂಪಾಯಿ ಮೀಟ್ರ್ ಆಗ್ತದೆ ಸರ್. 310 ರೂಪಾಯಿ. ಹಾಂ ರೀ. ಒಟ್ಟು 800 ಮೀಟ್ರ್ ಬೇಕು ರೀ ಸರ್ ನಮಗೆ ಮಿನಿಮಮ್. ಸರ್ ನಿಮಗೆ ಆರ್ಡರ್ ಕೊಡ್ಬೇಕಾದ್ರೆ ಮಿನಿಮಮ್ ಅಷ್ಟು? ಹಾಂ, 810 ಮೀಟ್ರ್ ಬೇಕು ಸರ್. 800 ಮೀಟ್ರ್ ಬೇಕು ಸರ್. 800 ಮೀಟರ್. ಹಾಂ. ನಾವು ಪೋಲ್ಸ್ಗಳು ಅವರೇ ಹಾಕಿದ್ರು ರೈತರು ಅಂದ್ರೆ ರೀ, ನಾವು 5 ಲೈನ್ ಹಾಕಿ ಕೊಡ್ಲಕ್ ರೀ 120ರಿಂದ 130 ರೂಪಾಯಿ ಮೀಟ್ರ್ ತೊಗೋತೇವೆ ರೀ. ಈ ವೈರ್ ಸರ್, ಇದು ಹೈ ಟೆನ್ಷನ್ ವೈರ್ ರೀ. ಇದು ಹೈ ಟೆನ್ಷನ್ ವೈರ್. ಹಾಂ ರೀ. ಇದು ಪಕ್ಕಳ್ಳು ಕಟ್ ಆಗಲ್ಲ ಸರ್. ಇದು AC
CSR ವೈರ್ ಅಂತ ಬರ್ತದೆ ಸರ್ ಇದು. ಓಕೆ ಓಕೆ. ಈ ಸೋಲಾರ್ ಫೆನ್ಸಿಂಗ್ ಇದೆ ರೀ. 15 ಅಡಿಗೆ ಒಂದು ಪೋಲ್ ಹಾಕೋತೇವೆ ಸರ್. ಆ ಪೋಲ್ ಸೈಜ್ ನೋಡ್ರಿ 7 ಇಂಚಿನ ಇರ್ತಾವ ಸರ್. ಒಂದು ಪೋಲ್ 7 ಫೀಟಿಗೆ ಒಂದು 3 ಇಂಚ್ ಕಮ್ಮಿ ಇರ್ತದೆ ರೀ. ಪೋಲ್ ವೇಟ್ 6 kg ಇರ್ತದೆ ಸರ್. 6 kg ಅದು ಲೆಕ್ಕ ಮಾಡಿ ತೊಗೋಬೋದ್ರಿ ಅವ್ರು ಆಟ್ ವೇಟ್. ಯಾಕಂದ್ರೆ ಪೋಲ್ ದಮ್ಮನು ಬರ್ತಾವ ಸಣ್ಣನು ಬರ್ತಾವ್ರಿ. ಈಗ ಮಾತಾಡೋದ್ ಬೆಳಕ 310 ಅಂದ್ರಿ ನೀವು ಇಂಥವೇ ಸಣ್ಣ ಹಾಕಿದ್ರಿ ಅಂತಲ್ರಿ. 6 kg ಪ್ರತಿ ಒಂದು ಪೋಲ್ 6 kg. 6 kg 7 ಫೀಟ್ ಹೈಟ್. ಹಾಂ ರೀ. ಓಕೆ. 1.5 ಫೀಟ್ ನೆಲದಾಗ ಹಾಕ್ತದೆ ಸರ್. 1.5 ಫೀಟ್. 1.5 ಫೀಟ್ ರೀ. ಓಕೆ ಸರ್. ಪ್ರತಿ ಒಂದು ಕಂಬಕ್ಕೆ 1.5 ದಿಂದ 2 ಬುಟ್ಟಿ ಮಾಲ್ ಹಾಕಿ ರೆಡಿ ಮಾಡಿ ಕೊಡ್ತೇವೆ ಸರ್. ಓಕೆ ಓಕೆ. ಹಾಂ ಸರ್. ಓಕೆ. ನಮಗೆ ಮಿನಿಮಮ್ 800 ಮೀಟರ್ ಬೇಕು ಸರ್. 810 ರೂಪಾಯಿ ಮೀಟರ್ ಆಗ್ತದೆ ರೀ. ಓಕೆ. ಬರೀ ಎಲ್ಲ ಮಟ್ರಲ್ ಅವ್ರದ್ದೇ ಆದ ಕಂಬ ಗಿಂಬ ಹಾಕ್ಯಾರ ಅಂತಂದ್ರೆ ರೀ. ನಮ್ಮದು ಫೆನ್ಸಿಂಗ್ ಸಲಕಂದ್ರೆ 130 ರಿಂದ 120 ರೂಪಾಯಿ ಮೀಟರ್ ಆಗ್ತದೆ ಸರ್. 130 ರಿಂದ 120 130 ರೂಪಾಯಿ ಖಾಲಿ ನೀವು ಫೆನ್ಸಿಂಗ್ ಹಾಕೊಡೋದು. ಪೋಲ್ ಗಿಲ್ ಹೇಗ್ಬೇಕಾದ್ರೆ ನೀವು ಅದು ಬಿಟ್ಟು ಕೇಸಿಂದ ಈ ತರ ಬರ್ತದೆ ನೋಡಿ ಸರ್. ಇದು ಫೆನ್ಸಿಂಗ್ನು ಭಾಳ ರೈತರು ಮಾಡಿಸ್ಕೋತಾರೆ ಸರ್. ಇದು ಸಿಮೆಂಟ್ ಇಲ್ರಿ ಸರ್. ಈ ರಾಡ್ ಹಾಕೊಂಡ್ರಿ. ಓಕೆ. ಈಗ ಕಬ್ಬಾಯ್ತು ಇಂಥವು ಅವ್ರಿಗೆ ರೆಡಿಮೇಡ್ ಫೆನ್ಸಿಂಗ್ ಬೇಕಾಗ್ತದೆ ಸರ್. ಇದು ಬರೇ ರಾಡ್ ಹಾಕೊಂಡ್ ಕೇಸಿಂದ ಇದು ಫೆನ್ಸಿಂಗ್ ಮಾಡ್ಬೇಕಾದ್ರಿ. ಇದು ಒಂದು 3 ಲೈನ್ ಹಾಕೊಡ್ಲಕ್ರಿ ಸರ್. ಇದು 40 ರೂಪಾಯಿ 50 ರೂಪಾಯಿ ಮೀಟರ್ ಆಗ್ತದೆ ಸರ್. ಇದು 3 ಲೈನ್. 3 ಲೈನ್ ರೀ. ಇದು GI ವೈರ್ ಬರ್ತದೆ ಸರ್. ಜಂಗ್ ಬರಲ್ರಿ, ಟಾಟಾದ್ ಇರ್ತದ್ರಿ. ಇವು ರಾಡ್ಗಳು ಅವರೇ ಹಾಕೋಬೇಕು ಸರ್. ರಾಡ್ ಅಥವಾ ಕಟ್ಗಿರಿ ಓಕೆ ಸರ್ ಅವರೇ ಹಾಕೋಬೇಕು ಸರ್. ಇವನು ನಾವೇ ಹಾಕೋಬೇಕಂದ್ರೆ 80 ರೂಪಾಯಿ ಮೀಟರ್ ಹಿಡಿದು ಮಾಡ್ತೇವೆ ಸರ್. 80 ರೂಪಾಯಿ ವಿತ್ ಪೋಲ್ ಹಾಕಿ ವಿತ್ ರಾಡ್ ಹಿಡ್ಕೊಂಡು. ಇವು 5 ಫೀಟ್ ರಾಡ್ ಬರ್ತಾವ ಸರ್. ಇವು ಸರ್ ಅಂತ ಪೋಲ್ ಎಷ್ಟು ಹೆಂಗ್ ಸರ್ ಫೀಟ್ ಟೋಟಲ್ ವಿತ್ ಪೋಲ್ ಸರ್? ಅದು ವಿತ್ ಪೋಲ್ ಅಂತಂದ್ರೆ ಅದು ನಿಮಗೆ ನೋಡ್ರಿ ಸರ್, ಅದು 7 ಇಂಚಿನ ಬರ್ತದೆ ಸರ್. ಅದು 7 ಇಂಚಿನ ಪೋಲ್ ವಿತ್ ಪೋಲ್ ಅಂದ್ರೆ 310 ರೂಪಾಯಿ ಮೀಟರ್. 310 4 ಲೈನ್ ಬರ್ತದೆ. 4 ಲೈನ್ ಬರ್ತಾವೆ ಸರ್. 4-5 ಲೈನ್ ಹಾಕೊಡ್ತೇವೆ ಸರ್. ಹಿಂಗೆ ಅವ್ರು ಲೈನ್ ಹೆಚ್ಚಿಗೆ ಆದಂಗೆ ಒಂದು ಲೈನಿನಿಂದ ಮತ್ತೆ ಒಂದು ಈಗ 310 ತೋತಿದ್ವು ಅಂದ್ರೆ 330 ತೊಗೊಂಡು 5 ಲೈನ್ ಹಾಕೊಡ್ತೇವೆ. 5 ಲೈನ್ ಹಾಕೊಡ್ತೇವೆ. ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಈ ಥರ ಸಿಮೆಂಟ್ ಪೋಲ್ ಇತ್ತಂದ್ರೆ ಸರ್? ಸರ್ ಸಿಮೆಂಟ್ ಪೋಲ್ ಇದ್ರೆ ಅವ್ರ ರೈತರ ಮೇಲೆ ಡಿಪೆಂಡ್ ರೀ. ನಾವು ನಾವು ಸಿಮೆಂಟ್ ಪೋಲ್ ಹಾಕಲ್ರಿ. ಯಾಕೆ ಹಾಕಲ್ಲ ಅಂದ್ರೆ ರೀ, ಸಿಮೆಂಟ್ ಪೋಲ್ ಏನಾಗ್ತದೆ ರೀ, ಒಂದು ಕ್ವಾಲಿಟಿ ತೊಗೊಂಡ್ರೆ ಅಷ್ಟೇ ಚೆನ್ನಾಗಿರ್ತದೆ ಸರ್. ಓಕೆ. ಇಲ್ಲಾಂದ್ರೆ ಲೈಫ್ ಇರಲ್ರಿ ಅದು. ಅವು 110 300 200 ರೂಪಾಯಿಗೆ ಒಂದು ಪೋಲ್ ಕೊಡ್ತಾರೆ ರೀ. ಅದ್ರಾಗ ಥಿಕ್ನೆಸ್ ಇರಲ್ರಿ. ಇನ್ನೊಂದು ರೈತರಿಗೆ ರಿಟರ್ನ್ ಬರಲ್ಲ ಸರ್ ಅಮೌಂಟ್. ಇವು ರಾಡ್ಗಳನ್ನ ಮಾರಿದ್ರೆ ನೀವು 10 ವರ್ಷ ಬಿಟ್ರೆ ಅದೇ ರೇಟ್ ಕೊಡ್ತದೆ ರೀ. ಕರೆಕ್ಟ್. ಹೌದು ಸರ್. ಅದು ಸಿಮೆಂಟ್ ಪೋಲ್ ಒಂದ್ಸಲ ಡೆಡ್ ಅಮೌಂಟ್ ರೀ. ಅದು ಫೇಲ್ ಆಗ್ತದೆ ರೀ. ಇದು ಎಂಗಲ್ ಪಟ್ಟಿ ನಾವು 10 ವರ್ಷ ಯೂಸ್ ಮಾಡಿ ಮಾರಿದ್ರು ನಮಗೆ ಹಳಿ ರೇಟ್ ಕೊಟ್ಟಿರ್ತದೆ ರೀ. ಮಾರ್ಕೆಟ್ ರೇಟ್ ಹೆಚ್ಚಾಗಿರ್ತದೆ ಅವಾಗ. ಅದೇ ಸೇಮ್ ಬಂದ್ಬಿಡ್ತದೆ ರೀ. ಎಕ್ಸಾಕ್ಟ್ಲಿ. ಇಲ್ಲಿ ಬ್ಯಾಂಕ್ನಾಗ ಡಿಪಾಸಿಟ್ ಇಟ್ಟಬ್ಲೇ ರೀ ಬಡ್ಡಿ ಬರಲ್ರಿ. ಸಿಮೆಂಟ್ ಕಂಬದಾಗ ಅದನ್ನು ಹೋಗ್ಬಿಡ್ತದೆ ರೀ. ಎಕ್ಸಾಕ್ಟ್ಲಿ. ಡೆಡ್ ಮನಿ. ಹಂಗಾಗಿ ಡೆಡ್ ಮನಿ ಆಗ್ತದೆ ರೀ. ಅವ್ರ ಮೇಲೆ ಬಿಟ್ಟಿದ್ರಿ ನಾವು. ಆಕ್ಚುಲಿ ರಿಕಮೆಂಡ್ ಮಾಡೋದು ಎಂಗ್ಲರ್ ಪಟ್ಟಿನೇ ರಿಕಮೆಂಡ್ ಮಾಡ್ತೀನಿ ಸರ್. ಅವು ಇವು ರೀ, ಇವು 12 mm ರಾಡ್ ರೀ. ಇವು ಕಟ್ಟಿಗೆ ಹಾಕೋದ್ರದಿಂದನೂ ಲೇಬರ್ ಚಾರ್ಜ್ ಹೆಚ್ಚಾಗ್ತದೆ ಸರ್. ಇವು 12 mm ರಾಡ್ ಗನ್ ತೊಗೊಂಡು ಹೊಡಿತೇವೆ ಸರ್. ಗನ್ ತೊಗೊಂಡು ಹೊಡೆದು ಒಂದೇ ದಿನದಾಗ ಫೆನ್ಸಿಂಗ್ ಮಾಡ್ಬೋದು ಸರ್. ರೆಡಿ ಆಗ್ತದೆ ಸರ್ ಅದು.